ಇನ್ನು ಇವತ್ತು ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಮತಗಳ ಲಾಲಸೆಗಾಗಿ ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಮೀಸಲಾತಿ ಬಗ್ಗೆ ಮಾತಾಡಿರುವಂತಹ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ, ಧರ್ಮಗಳ ಮಧ್ಯೆ ಒಡಕು ಮೂಡಿಸುವ ಪ್ರಯತ್ನ ಇದು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲ ದಲಿತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು, ದಲಿತರ ಜೀವನ ಮಟ್ಟವನ್ನು ಜಾಸ್ತಿ ಮಾಡಬೇಕು, ಅದಕ್ಕೋಸ್ಕರ ರಿಸರ್ವೇಷನ್ ಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದರು. ಅದರ ಪ್ರಕಾರ ದಲಿತರಿಗೆ ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತೇಳಿ ಅವರ ವೋಟಿನ ಲಾಲಾಸೆಗೋಸ್ಕರ ಇವತ್ತು ಕಾಂಟ್ರಾಕ್ಟಲ್ಲಿ ಗುತ್ತಿಗೆಯಲ್ಲಿ ಅವರಿಗೆ 4% ರಿಸರ್ವೇಷನ್ ಕೊಡೋ ಮುಖಾಂತರ ಸಂವಿಧಾನವನ್ನು ಉಲ್ಲಂಘನೆಯನ್ನು ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಇಲ್ಲ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನವೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯಿತು, ಟಿಪ್ಪು ಜಯಂತಿ ಮಾಡಿದ್ದಾಯಿತು, ಶಾದಿ ಭಾಗ್ಯ ಮಾಡಿದ್ದಾಯಿತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಡ್ಜೆಟ್ಟಲ್ಲಿ ಅವರಿಗೆ ಎಲ್ಲ ರೀತಿಯಾದಂಥ ಅನುದಾನಗಳನ್ನು ಅವ್ರು ಏನೇನು ಕೇಳಿದರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನು ಕೊಟ್ಟರು. ಈಗ ಕಾಂಟ್ರಾಕ್ಟಲ್ಲೂ ಕೂಡ ಗುತ್ತಿಗೆಯಲ್ಲೂ ಕೂಡ ಅವರಿಗೆ 4% ರಿಸರ್ವೇಷನ್ ಕೊಡೋ ಮುಖಾಂತರ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಘಾತ ಮಾಡಿದ್ದಾರೆ. ಅಂದರೆ ಜನರಲ್ಲಾಗಿ ಕಾಂಟ್ರಾಕ್ಟ್ ಮಾಡೋವಂಥವರು ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ಕಾಂಟ್ರಾಕ್ಟ್ ಇರಲಿಲ್ಲ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನು ತರುವ ಮುಖಾಂತರ ಧರ್ಮಗಳ ಮಧ್ಯೆ ಒಡಕನ್ನು ಉಂಟು ಮಾಡುವಂಥದ್ದು ಮತ್ತು ಓಟ್ಗೋಸ್ಕರ ನಾವೇನು ಬೇಕಾದರೂ ಮಾಡ್ತೀರಿ, ನಾವು ಗೆದ್ದಿರೋದೇ ಮುಸಲ್ಮಾನರಿಂದ, ಹಿಂದೂಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ, ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯಗಳನ್ನು ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ. ಈ ಒಂದು ನಡೆ ಏನಿದೆ ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ವಿಧಾನಸಭೆ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನು ನಾವು ಮಾಡ್ತೀರಿ. ಒಟ್ಟಾರೆ ಈ ರಿಸರ್ವೇಷನ್ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ಇದು ಸಂವಿಧಾನ ವಿರೋಧಿ. ಈ ಥರ ನಡೆ ಮಾಡೋ ಮುಖಾಂತರ ಕಾಂಗ್ರೆಸ್ ಅವರು ಒಂದು ರೀತಿ ಧರ್ಮಾಧಾರಿತ ಒಂದು ರಿಸರ್ವೇಷನನ್ನು ತಂದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಗೌರವವನ್ನು ಉಂಟು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹೀಗೆ ಮೀಸಲಾತಿ ವಿಚಾರವಾಗಿ ವಿಪಕ್ಷ ನಾಯಕರು ಹರಿಹಾಯ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಸಚಿವ ಲಾಡ್ ಕೇಂದ್ರ ಕೊಟ್ಟಂತಹ ಮೀಸಲಾತಿ ಬಗ್ಗೆ ಮೊದಲು ಚರ್ಚೆ ಆಗಲಿ ಅಂತ ಹೇಳಿ ಬಿಜೆಪಿ ನಾಯಕರ ಕಾಲಿಳಿದಿದ್ದಾರೆ. ಸೊ ಅಲ್ಲಿ 10% ಮೀಸಲಾತಿಯನ್ನು ಏನು ಕೊಟ್ಟಿದ್ದಾರಲ್ಲ, ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯ ಹೋರಾಟದ ಬಗ್ಗೆ ಚರ್ಚೆ ಆಗಬೇಕು, ಕೇಂದ್ರ ಕೊಟ್ಟ ಮೀಸಲಾತಿ ಬಗ್ಗೆಯೂ ಕೂಡ ಚರ್ಚೆ ಆಗಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಮಾಡಲಿ ಕ್ರಿಮಿಲೇಯರ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡ್ಬೋದು. OBC ಕೂಡ ಒಂದು ಇನ್ಕಮ್ ಲಿಮಿಟ್ ಮೇಲೆ ಇರ್ತಕ್ಕಂಥವ್ರಿಗೆ ಅಲೋ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಲ್ವಾ. ಈ ಕ್ರಿಮಿಲೇಯರ್ಗೆ 10% ರಿಸರ್ವೇಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ, ಇದು ಯಾರಿಗೆ ಅನುಕೂಲ ಆಗುತ್ತೆ? 10% ಕ್ರಿಮಿಲೇಯರ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ಯಾರಿಗೆ ಅನುಕೂಲ ಆಗುತ್ತೆ? ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಲ್ವಾ. ಇದ್ರ ಬಗ್ಗೆನೂ ಹೋರಾಟ ಮಾಡಕ್ಕೆ ಹೇಳ್ರಿ. ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗಿಲ್ಲ, ಯಾವ ಬಡವ್ರಿಗೆ ಅನುಕೂಲ ಆಗುತ್ತೆ, ಯಾವ ಜನಾಂಗದವ್ರಿಗೆ ಅನುಕೂಲ ಆಗುತ್ತೆ? ಈ 10% ರಿಸರ್ವೇಷನ್ ಏನು ಕೇಂದ್ರ ಸರ್ಕಾರ ತಂದಿದೆ, ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಬೇಕು. ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಈ ತರ ಹೋರಾಟಗಳು ಚರ್ಚೆ ಮುಖಾಂತರ, ಪಾಲಿಸಿ ಮುಖಾಂತರ, ಪ್ರೋಗ್ರಾಮ್ಸ್ ಮುಖಾಂತರ ಆದ್ರೆ ಸಾರ್ವಜನಿಕರು ಗುರ್ತಾಗೋಣ ಮಾಡೋಣ. ಇದ್ರ ಬಗ್ಗೆನೂ ಚರ್ಚೆ ಆಗಲಿ. ಇದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಿಲ್ಲ ಕೇಳ್ರಿ. ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಕೂಗು ಏನಿದ್ದಿತ್ತು, ಆ ವಿಚಾರವಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಮಾತಾಡಿರುವಂಥದ್ದು ನೋಡಿದ್ರೆ ಬಹುಶಃ ಎಲ್ಲೋ ಸುಳಿವು ಕೊಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಇದೆ. ರಾಮಲಿಂಗಾರೆಡ್ಡಿ ಹೇಳಿಕೆಯಿಂದ 108 ಚರ್ಚೆಗಳು ಶುರುವಾಗಿದೆ. ಈಗ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತೆ ನಮ್ಮಲ್ಲಿ. ಆದರೆ ಈಗ ಕಳೆದ 5 ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿದ್ದಾರೆ.
ಸೊ DK 3 ವರ್ಷ ಅಧಿಕಾರ ತರೋದಕ್ಕೆ ಕೆಲಸ ಮಾಡಿದ್ರು. ಆಮೇಲೆ ಅಧಿಕಾರ ಸಿದ್ದರಾಮಯ್ಯ DKಶಿ ಅಧ್ಯಕ್ಷತೆಯಲ್ಲೇ ಬಂದಿರೋದು ನಮಗೆ. ಆಮೇಲೆ ಅವರೇ ಕಂಟಿನ್ಯೂ ಆಗಿದ್ದಾರೆ. ಎಷ್ಟು ವರ್ಷ ಅಂತ ಇರೋಕ್ಕಾಗತ್ತೆ? 5 ವರ್ಷ ಆಗಿದೆ, ಅಧಿಕಾರ ಬಿಟ್ಕೊಡ್ಬಹುದು ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು. ಬಹುಶಃ ಬದಲಾವಣೆ ಇದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿದೆ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಈಗ ಸೊ ಹೇಗೆ ಬಹುಶಃ ಬೇರೆಯವ್ರಿಗೇನೋ ಅಧಿಕಾರ ಬಿಟ್ಕೊಡ್ಲಿ ಅನ್ನುವಂಥ ಒಂದು ಉದ್ದೇಶದಿಂದ ಯಾರೋ ಹೇಳಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ರಿಯಾಕ್ಟ್ ಮಾಡಿರುವಂಥ ರಾಮಲಿಂಗಾರೆಡ್ಡಿ ಅವರು ಬಹುಶಃ ಹಾಗಾಗಿ 3 ವರ್ಷ 5 ವರ್ಷ ಆಗಿದೆಯಲ್ಲ, ಈಗ ಬಹುಶಃ ಬಿಟ್ಕೊಡ್ಲಿ ಅಂತ ಹೇಳಿ ಅವ್ರು ಹೇಳಿರಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಇರುವಂಥ ಬೆನ್ನಲ್ಲೇ ಈಗ 5 ವರ್ಷ ಆಗಿದೆ, 3 ವರ್ಷಕ್ಕೆ ಬದಲಾವಣೆ ಆಗುತ್ತೆ, ಬಟ್ 2 ವರ್ಷ ಎಕ್ಸ್ಟ್ರಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ತಂದಿರುವಂಥದ್ದು. ಬಹುಶಃ ಎಲ್ಲೋ ಬದಲಾವಣೆಯ ಸುಳಿವು ಏನಾದ್ರು ಕೊಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ.